ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್ ಮಾತಾಡ್ತಾ ಇರೋದು. ಇಂದಿನಿಂದ ನಾವು ಮಾದರಿ ಪ್ರಶ್ನೆ ಪತ್ರಿಕೆಗಳ ಕಂಪ್ಯೂಟರ್ನ ಪ್ರಶ್ನೆಗಳನ್ನು ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಕಂಪ್ಯೂಟರ್ ಸಿಸ್ಟಮ್ ಇನ್ಕ್ಲೂಡ್ ಅಂದರೆ ಕಂಪ್ಯೂಟರ್ ಸಿಸ್ಟಮ್ ಡ್ಯಾಶ್ಗಳನ್ನು ಒಳಗೊಂಡಿರುತ್ತದೆ. ಅಂದರೆ ಒಂದು ಕಂಪ್ಯೂಟರ್ ಅಂತ ತೊಗೊಂಡಾಗ ಅದು ಯಾವೆಲ್ಲ ಅಂಶಗಳನ್ನು ಒಳಗೊಂಡಿರುತ್ತದೆ ಅನ್ನೋದೊಂದು ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಹಾರ್ಡ್ವೇರಾ ಅಥವಾ ಸಾಫ್ಟ್ವೇರಾ ಅಥವಾ ಪೆರಿಪೆರಲ್ ಡಿವೈಸಸ್ಸಾ? ಇಲ್ಲಿ ಆಲ್ ದಿ ಅಬೋವ್ ಅಂತಲೂ ಇದೆ ಸಹ. ಇದರಲ್ಲಿ ನಮಗೆ ಸರಿ ಉತ್ತರ ಬಂದು ಡಿ ಆಗಿರುತ್ತೆ, ಆಲ್ ಆಫ್ ದೀಸ್ ಆಗಿರುತ್ತೆ. ಯಾಕಂದರೆ ಕಂಪ್ಯೂಟರ್ ಅಂತ ಬಂದಾಗ ಹಾರ್ಡ್ವೇರ್ನು ಒಳಗೊಂಡಿರುತ್ತೆ, ಸಾಫ್ಟ್ವೇರನ್ನು ಒಳಗೊಂಡಿರುತ್ತೆ. ಇವೆರಡೂ ಸೇರಿನೇ ಪೆರಿಪೆರಲ್ ಡಿವೈಸಸ್ ಅಂತ ಕರಿತೀವಿ. ಹಾಗಾಗಿ ಇಷ್ಟು ಅಂಶಗಳನ್ನು ಒಳಗೊಂಡಿರುತ್ತೆ. ಇನ್ನು ಹಾರ್ಡ್ವೇರ್ ಅಂತ ಬಂದಾಗ ನಮಗೆ ಇನ್ಪುಟ್ ಆಗಿರ್ಬೋದು, ಔಟ್ಪುಟ್ ಡಿವೈಸ್ ಆಗಿರ್ಬೋದು. ಸಾಫ್ಟ್ವೇರ್ ಅಂತ ಬಂದಾಗ ಆಪ್ರೇಟಿಂಗ್ ಸಿಸ್ಟಮ್ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ನ ಸಾಫ್ಟ್ವೇರ್ಸ್ ಆಗಿರ್ಬೋದು. ಇನ್ನು ಎಕ್ಸ್ಟ್ರಾ ತುಂಬಾ ಬರ್ತವೆ. ಅವುಗಳ ಬಗ್ಗೆ ಒಂದೊಂದೇ ಪ್ರಶ್ನೆಗಳು ನೋಡ್ತಾ ನಾವು ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಮೊದಲನೇದಾಗಿ ನಮಗೆ ಈ ಹಾರ್ಡ್ವೇರು ಸಾಫ್ಟ್ವೇರ್ ಬಗ್ಗೆ ಒಂದೊಂದೇ ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಅದಕ್ಕೂ ಮುನ್ನ ಇನ್ನು ಬೇರೆ ಯಾವುದೆಲ್ಲ ಬೇಸಿಕ್ಸನ್ನು ನೀವು ತಿಳ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ ನೋಡಿ, ಇದು ಅನಾಲಿಟಿಕಲ್ ಇಂಜಿನ್ ದಿ ಫಸ್ಟ್ ಫುಲ್ ಆಟೋಮೆಟಿಕ್ ಕ್ಯಾಲ್ಕುಲೇಟಿಂಗ್ ಮೆಷಿನ್ ವಾಸ್ ಡೆವಲಪ್ಡ್ ಬೈ. ಅಂದರೆ ನಮಗಿಲ್ಲಿ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ ವಿಶ್ಲೇಷಾತ್ಮಕ ಎಂಜಿನ್ ಯಾವುದಾಗಿದೆ ಅಂದರೆ ಮೊದಲ ಸಂಪೂರ್ಣ ಸ್ವಯಂಚಾಲಿತ ಲೆಕ್ಕಾಚಾರ ಯಂತ್ರ ಯಾವುದು, ಆಟೋಮೆಟಿಕ್ ಕ್ಯಾಲ್ಕುಲೇಟಿಂಗ್ ಮಿಷನ್ ಯಾವುದು ಅದನ್ನು ಅಭಿವೃದ್ಧಿ ಪಡಿಸಿದವರು ಯಾರು ಅಂತಲೂ ಸಹ ಕೇಳಿದ್ದಾರೆ. ಅದಕ್ಕೆ ಸರಿ ಉತ್ತರ ಬಂದು ನಮಗೆ ಚಾರ್ಲ್ಸ್ ಬ್ಯಾಬೇಜ್ ಅವರಾಗಿರ್ತಾರೆ. ಇವರೇ ಸಹ ಕಂಪ್ಯೂಟರ್ನ ಪಿತಾಮಹ ಅಂತಲೂ ಸಹ ಕರಿತೀವಿ. ಈ ಕಂಪ್ಯೂಟರ್ ಯಾವ ಭಾಷೆಯಲ್ಲಿದೆ ಅಂತಲೂ ಪ್ರಶ್ನೆ ಆಗುತ್ತೆ. ಲ್ಯಾಟಿನಲ್ಲಿ ಭಾಷೆ ಇದೆ, ಅಂದರೆ ಲ್ಯಾಟಿನ್ನ ಭಾಷೆಯಿಂದ ಬಂದಿರುವಂತಹ ಒಂದು ಪದ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ಸರಿ ಉತ್ತರ ಚಾರ್ಲ್ಸ್ ಬ್ಯಾಬೇಜ್ ಅವರಾಗಿರ್ತಾರೆ. ನೋಡಿ, ಅನಾಲಿಟಿಕಲ್ ಇಂಜಿನ್ ಅಂತ ನೆನ್ಪಿಟ್ಕೊಳ್ಳಿ, ಸಾಕು, ಈಸಿಯಾಗಿ ನೆನ್ಪು ಬರುತ್ತೆ ನಿಮಗೆ. ಇನ್ನು ಇಲ್ಲಿ ನೋಡಿ, ಜಾನ್ ವಾನ್ ನ್ಯೂಮನ್ ಅಂತ ಇದ್ದಾರೆ ನೋಡಿ. ಇವರು ಏನಕ್ಕೆ ಪ್ರಸಿದ್ಧಿ ಅನ್ನೋದಾದರೆ ಒಂದು ಕಂಪ್ಯೂಟರ್ನ ಸಂರಚನೆಯನ್ನು ವಿನ್ಯಾಸಗೊಳಿಸಿದ್ದಾರೆ. ಕಂಪ್ಯೂಟರ್ ಸಂರಚನೆಯನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ ಕೇಳ್ತಾರೆ. ಅದಕ್ಕೆ ಸರಿ ಉತ್ತರ ಜಾನ್ ವಾನ್ ನ್ಯೂಮನ್ ಅವರಾಗಿರ್ತಾರೆ. ಈ ಪ್ರಶ್ನೆಯನ್ನು ಸಹ ನೀವು ತಿಳ್ಕೊಂಡಿರಬೇಕು ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ ನೋಡಿ, ವಿಚ್ ವಾಸ್ ದ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್. ನಿಮಗೆ ಎಕ್ಸಾಮಲ್ಲಿ ತುಂಬ ಕನ್ಫ್ಯೂಷನ್ ಮಾಡೋದಕ್ಕೆ ಈ ಥರ ತುಂಬಾ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಅಂದರೆ ಮೊದಲ ಯಾಂತ್ರಿಕ ಒಂದು ಲೆಕ್ಕಾಚಾರದ ಡಿವೈಸ್ ಯಾವುದು, ಯಂತ್ರ ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಯಾವುದು ಅಂತ ಬಂದರೆ ಅದಕ್ಕೆ ಸರಿ ಉತ್ತರ ಅಬಾಕಸ್ ಆಗಿರುತ್ತೆ. ಇದು ಮೊದಲ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಆಗಿರುತ್ತೆ. ಇದನ್ನು ಸಂಶೋಧನೆ ಮಾಡಿದವರು ಚೀನಾ ದೇಶದವರಾಗಿರ್ತಾರೆ. ಇದನ್ನು ಸಹ ಇಂಪಾರ್ಟೆಂಟು ಸ್ನೇಹಿತರೆ. ಅದರ ನಂತರ ಇದರಲ್ಲಿ ನಮಗೆ ಇನ್ನೂ ಯಾವೆಲ್ಲ ಅಂಶಗಳನ್ನು ನೀವು ತಿಳ್ಕೊಂಡಿರ್ಬೇಕಾಗುತ್ತೆ ನೋಡಿ. ಇಲ್ಲಿ ಯುನಿವ್ಯಾಕ್ ಅಂತ ಇದೆ. ಯುನಿವ್ಯಾಕ್ ಅಂದರೆ ಇದೊಂದು ಫಸ್ಟ್ ಜನರಲ್ ಪರ್ಪೋಸ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿರುತ್ತೆ. ಯಾವುದು ಮೊದಲ ಜನರಲ್ ಪರ್ಪೋಸ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅಂತ ಕೇಳಿದರೆ ಅದು ನಮಗೆ ಯುನಿವ್ಯಾಕ್ ಆಗಿರುತ್ತೆ. ಅದು ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಲ್ಲಿ ಇರಬೇಕು ಸ್ನೇಹಿತರೆ. ಇನ್ನು ಪ್ಯಾಸ್ಕಲಿನ್ ಅಂತ ಇದೆ, ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೆ ಅಂದರೆ ಇದೊಂದು ಫಸ್ಟ್ ಮೆಕ್ಯಾನಿಕಲ್ ಆ್ಯಡಿಂಗ್ ಮಿಷಿನ್ ಆಗಿರುತ್ತೆ. ಓಕೆ, ಫಸ್ಟ್ ಮೆಕ್ಯಾನಿಕಲ್ ಆ್ಯಡಿಂಗ್ ಮಿಷಿನ್ ಆಗಿರುತ್ತೆ. ಇದು ಇಂಗ್ಲೀಷಲ್ಲಿ ಬರೆಯೋದ್ರಿಂದ ಸ್ವಲ್ಪ ನಿಧಾನವಾಗಿ ಹೇಳ್ತಾ ಇದ್ದೀನಿ. ಎಲ್ಲರೂ ಸಹ ವೀಡಿಯೋವನ್ನು 1.5x ಇಟ್ಕೊಂಡು ಕೇಳ್ತಾ ಬನ್ನಿ ಸ್ನೇಹಿತರೆ. ಅವಾಗ ಈಸಿಯಾಗಿ ನಿಮಗೆ ಜಾಸ್ತಿ ಟೈಮ್ ತೊಗೊಳೋದಿಲ್ಲ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ ಇಲ್ಲಿ ಪ್ರಶ್ನೆ ಸಿಂಪಲ್ ಇದೆ, ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇದೆ ಅಷ್ಟೇ. ಇಲ್ಲಿ ನಮಗೆ ಕಂಪ್ಯೂಟರ್ನ ಫುಲ್ ಫಾರ್ಮ್ ಕೇಳಿದ್ದಾನೆ. ಅದೆಲ್ಲರೂ ಸಹ ಓದಿರ್ತೀರ, ಹಾಗಾಗಿ ಅದ್ರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಕಾಮನ್ಲಿ ಆಪರೇಟೆಡ್ ಮೆಷಿನ್ಸ್ ಯೂಸ್ಡ್ ಇನ್ ಟೆಕ್ನಿಕಲ್ ಆ್ಯಂಡ್ ಎಜುಕೇಷನಲ್ ರಿಸರ್ಚ್ ಆಗಿರುತ್ತೆ. ಬಿ ಆಪ್ಷನ್ನು ಸರಿ ಉತ್ತರ ಆಗಿರುತ್ತೆ ಸ್ನೇಹಿತರೆ. ನಮ್ಮ ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ ಕೆಳಗಿನವುಗಳಲ್ಲಿ ಯಾರನ್ನು ನಾವು ಕಂಪ್ಯೂಟರ್ನ ಪಿತಾಮಹ ಎಂದು ಕರೆಯುತ್ತೇವೆ. ಸರಿ ಉತ್ತರ ಬಂದು ಚಾರ್ಲ್ಸ್ ಬ್ಯಾಬೇಜ್ ಅವರಾಗಿರ್ತಾರೆ. ಮತ್ತು ಅನಾಲಿಟಿಕಲ್ ಇಂಜಿನ್ ಸಹ ಇವರೇ ಮಾಡಿದಂಥ ಮೊದಲನೇ ಪ್ರಶ್ನೆಯಲ್ಲಿ, ಎರಡನೇ ಪ್ರಶ್ನೆಯಲ್ಲಿ ತಿಳಿಸ್ಕೊಟ್ಟೆ ಸ್ನೇಹಿತರೆ. ಇನ್ನು ಡೆನ್ನಿಸ್ ರಿಚ್ಚಿ, ಇವರು ಸಿ ಪ್ರೋಗ್ರಾಮಿಂಗನ್ನು ಡೆವಲಪ್ ಮಾಡಿದವರು ಯಾರು ಅಂತ ಪ್ರಶ್ನೆ ತುಂಬ ಸಲ ಕೇಳಿದ್ದಾರೆ. ಡೆನ್ನಿಸ್ ರಿಚ್ಚಿ ಅವರಾಗಿರ್ತಾರೆ. ಇನ್ನು ಆಲನ್ ಟ್ಯೂರಿಂಗ್, ಇವರನ್ನು ನಾವು ಕಂಪ್ಯೂಟರ್ನ ಆಧುನಿಕ ಪಿತಾಮಹ ಅಂತ ಕರಿತೀವಿ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಕಂಪ್ಯೂಟರ್ನ ಪಿತಾಮಹ ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಆಗಿರ್ತಾರೆ. ಕಂಪ್ಯೂಟರ್ನ ಆಧುನಿಕ ಪಿತಾಮಹ ಅಂತ ಕೇಳಿದರೆ ಆಲನ್ ಟ್ಯೂರಿಂಗ್ ಅವರಾಗಿರ್ತಾರೆ ಸ್ನೇಹಿತರೆ, ನೆನಪಿರಬೇಕು. ಇನ್ನು ಮುಂದಿನ ಪ್ರಶ್ನೆ
ನೋಡಿ, ಹೂ ಡಿಸೈನ್ ದ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್. ನೋಡಿ, ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಎನಿವ್ಯಾಕ್ ಆಗಿರುತ್ತೆ. ಇದನ್ನು ಅಭಿವೃದ್ಧಿಪಡಿಸಿದವರು ಅಥವಾ ವಿನ್ಯಾಸಗೊಳಿಸಿದವರು ಯಾರು ಅಂತ ಪ್ರಶ್ನೆ ಕೇಳಲಾಗುತ್ತದೆ. ಅದಕ್ಕೆ ಸರಿ ಉತ್ತರ ಬಂದು ಪ್ರೆಸ್ಪರ್ ಎಕಾರ್ಟ್ ಆ್ಯಂಡ್ ಜಾನ್ ಡಬ್ಲ್ಯೂ ಮೌಕ್ಲಿ ಅವರಾಗಿರ್ತಾರೆ. ಇದಕ್ಕೆ ಸರಿ ಉತ್ತರ ಇದಾಗಿರುತ್ತೆ ಸ್ನೇಹಿತರೆ. ಇದರ ಫುಲ್ ಫಾರ್ಮು ಸಹ ನಮಗೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್ ಆಗಿರುತ್ತೆ. ಇದನ್ನು ಫುಲ್ ಫಾರ್ಮ್ ಸಹ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ, ಈ ಪ್ರಶ್ನೆಯ ಬಗ್ಗೆ ಉತ್ತರ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೆ ಪ್ರೀವಿಯಸ್ ಕ್ವಶನ್ಗಳಲ್ಲಿ. ಕೆಳಗಿನವುಗಳಲ್ಲಿ ಮೊದಲ ಸಾಮಾನ್ಯ ಉದ್ದೇಶಿತ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅಂದರೆ ಫಸ್ಟ್ ಜನರಲ್ ಪರ್ಪೋಸ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು ಅಂತ ಪ್ರಶ್ನೆ ಕೇಳಲಾಗುತ್ತದೆ. ಅದಕ್ಕೆ ಸರಿ ಉತ್ತರ ಬಂದು ನಮಗೆ ಯುನಿವ್ಯಾಕ್ ಆಗಿರುತ್ತೆ. ಇದರ ಫುಲ್ ಫಾರ್ಮ್ ಇಂಪಾರ್ಟೆಂಟು, ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಆಗಿರುತ್ತೆ. ಈಗ ನೋಡಿ, ಇಲ್ಲಿ ಆಪ್ಷನ್ ಲಿಸ್ಟ್ ಇದಾವಲ್ಲ, ಇಷ್ಟು ಫುಲ್ ಫಾರ್ಮ್ಗಳನ್ನು ಸಹ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಗೂಗಲ್ ಮಾಡಿದರೆ ನಿಮಗೆಲ್ಲನೂ ಸಹ ಸಿಗುತ್ತೆ, ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಈ ಥರ ಪ್ರಶ್ನೆಗಳು ಸಹ ಎಕ್ಸಾಮಲ್ಲಿ ಕೇಳ್ತಾರೆ. ನೋಡಿ, ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಯುನಿವ್ಯಾಕ್ ಆ್ಯಂಡ್ ಎನಿವ್ಯಾಕ್ ಈಸ್ ಬೇಸ್ಡ್ ಆನ್, ಅಂದರೆ ಮೊದಲ ತಲೆಮಾರಿನ ಕಂಪ್ಯೂಟರು ನಮಗೇನು ಕಂಪ್ಯೂಟರ್ ಜನ್ರೇಷನ್ಸ್ ಅಂತ ಓದ್ತಿರಲ್ಲ 1ರಿಂದ 5ರವರೆಗೆ, ಅವು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಬಳಸುವಂತಹ ಉಪಕರಣಗಳು ಯಾವುದೆಲ್ಲ ಬಳಸಿದ್ರು ಮತ್ತು ಅಲ್ಲಿ ಯಾವೆಲ್ಲ ಉದಾಹರಣೆಗಳಾಗಿದ್ದಾವೆ ಕಂಪ್ಯೂಟರಿಗೆ. ನೋಡಿ, ಇವು ಮೊದಲನೇ ಜನ್ರೇಷನ್ಗೆ ಉದಾಹರಣೆ ಆಗಿರ್ತವೆ ಈ ಕಂಪ್ಯೂಟರ್ಗಳು. ಹಾಗಾಗಿ ಆ ಫಸ್ಟ್ ಜನ್ರೇಷನ್ ಕಂಪ್ಯೂಟರಲ್ಲಿ ನಮಗೆ ಯಾವ ಒಂದು ಆಧಾರಿತ ಮಾಪನಗಳನ್ನು ಬಳಸ್ತಾ ಇದ್ದರು, ಅಂದರೆ ಡಿವೈಸಸನ್ನು ಬಳಸ್ತಾ ಇದ್ರು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಮೊದಲನೇದು ಬಂದು ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಆಗಿರುತ್ತೆ ಸ್ನೇಹಿತರೆ. ಮೊದಲನೇ ಜನ್ರೇಷನ್ ನಾವು ವ್ಯಾಕ್ಯೂಮ್ ಟ್ಯೂಬ್ಸ್ಗಳನ್ನು ಯೂಸ್ ಮಾಡಿದರೆ, ಇನ್ನು ಎರಡನೇ ಜನ್ರೇಷನಲ್ಲಿ ಯಾವುದನ್ನು ಯೂಸ್ ಮಾಡಿದ್ವಿ, ಟ್ರಾನ್ಸಿಸ್ಟರ್ಸನ್ನು ಯೂಸ್ ಮಾಡಿರ್ತೀವಿ. ಈ ಟ್ರಾನ್ಸಿಸ್ಟರ್ ಯಾವುಗಳಿಂದ ಅಂದರೆ ರಚನೆ ಆಗಿರ್ತಾವೆ ಅಂದರೆ ಸೆಮಿಕಂಡಕ್ಟರ್ಸ್ನಿಂದ ನಾವು ಟ್ರಾನ್ಸಿಸ್ಟರ್ನ ರಚನೆ ಮಾಡಿರ್ತೀವಿ, ಅಂದರೆ ಮೇಡಪ್ ಆಫ್ ಸೆಮಿಕಂಡಕ್ಟರ್ಸ್ ಅಂತ ತಿಳ್ಕೊಬೇಕು. ಇನ್ನು ICS ಅಂತ ಇದೆಯಲ್ಲ, ಇದು ನಮಗೆ ಥರ್ಡ್ ಜನ್ರೇಷನಲ್ಲಿ ಯೂಸ್ ಮಾಡ್ತಾರೆ. ICS ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಆಗಿರುತ್ತೆ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಇವು ಸಿಲಿಕಾನ್ನಿಂದ ಮಾಡಲ್ಪಟ್ಟಿರುತ್ತದೆ. ಇದನ್ನು ಸಹ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ. ಇವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಈ ಕೆಳಗಿನ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಸಿಲಿಕಾನ್ಗಳಿಂದ ಮಾಡಲ್ಪಟ್ಟಿರಲಾಗುತ್ತದೆ. ಇನ್ನು ಫೋರ್ತ್ ಜನ್ರೇಷನ್, ಫಿಫ್ತ್ ಜನ್ರೇಷನಲ್ಲಿ ಯಾವೆಲ್ಲ ಯೂಸ್ ಮಾಡ್ತಾಯಿದ್ರು, ಯಾವೆಲ್ಲ ಡಿವೈಸಸನ್ನು ಯೂಸ್ ಮಾಡ್ತಾಯಿದ್ರು ಅಂತ ತಿಳ್ಕೊಳೋದಾದರೆ, ಇಲ್ಲಿ LSI ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟನ್ನು ನಾವು ಯೂಸ್ ಮಾಡ್ತಾ ಇದ್ವಿ. ಇನ್ನು ಫಿಫ್ತ್ ಜನ್ರೇಷನಲ್ಲಿ SLSI ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಬರ್ತೀವಿ. ಎಲ್ಲರೂ ಸಹ ಓದಿರ್ತೀರ, ಹಾಗಾಗಿ ಇದ್ರ ಬಗ್ಗೆ ನಾನು ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. ಇವು ಕಂಪಲ್ಸರಿ ತಿಳ್ಕೊಂಡಿರಬೇಕಾಗುತ್ತೆ. ಪ್ರತಿ ಎಕ್ಸಾಮಲ್ಲೂ ಒಂದು ಪ್ರಶ್ನೆಗಳನ್ನು ನಮಗೆ ಜನ್ರೇಷನ್ ಅವು ಸ್ಥಾಪನೆಯಾದಂತಹ ವರ್ಷಗಳು, ಯಾವ ವರ್ಷದಲ್ಲಿ ಅವು ಜಾರಿಗೆಗೊಳಿಸಲಾಯಿತು ಮತ್ತು ಅದನ್ನು ಯಾವ ಎಲೆಕ್ಟ್ರಾನಿಕ್ ಡಿವೈಸನ್ನು ಯೂಸ್ ಮಾಡ್ತೇವೆ ಮತ್ತು ಅದಕ್ಕೆ ಉದಾಹರಣೆಗಳನ್ನು ಬಗ್ಗೆ ನೀವು ಎಕ್ಸಾಮಲ್ಲಿ ತಿಳ್ಕೊಂಡಿರಬೇಕಾಗುತ್ತೆ. ಯಾಕಂದರೆ ಓದಿರಲೇಬೇಕಾಗುತ್ತೆ ಸ್ನೇಹಿತರೆ. ಅದು ಇನ್ನು ಮುಂದಿನ ಪ್ರಶ್ನೆ ನೋಡಿ, ಮೊದಲ ಪೀಳಿಗೆಯಲ್ಲಿ ಕಂಪ್ಯೂಟರ್ಗಳು ಯಾವ ಭಾಷೆಯನ್ನು ಬಳಸ್ತಿದ್ವಿ? ಇಷ್ಟೊತ್ತು ಓದಿದ್ವಿ. ಈಗ ಫಸ್ಟ್ ಜನ್ರೇಷನಲ್ಲಿ ಯಾವೆಲ್ಲ ಎಲೆಕ್ಟ್ರಾನಿಕ್ ಡಿವೈಸನ್ನು ನಾವು ಯೂಸ್ ಮಾಡ್ತಾಯಿದ್ವಿ ಮತ್ತು ಅದಕ್ಕೆ ಎಕ್ಸಾಂಪಲ್ಗಳನ್ನು ಸಹ ಹೇಳಿದೆ ಹಳೆ ಪ್ರಶ್ನೆಯಲ್ಲಿ. ಇಲ್ಲಿ ನೋಡಿ, ಬೇರೆ ಥರ ಪ್ರಶ್ನೆ ಕೇಳಿದೆ, ಅಂದರೆ ಮೊದಲ ಪೀಳಿಗೆ ಕಂಪ್ಯೂಟರ್ನಲ್ಲಿ ಯಾವ ಭಾಷೆಯನ್ನು ಬಳಸ್ತಾ ಇದ್ವಿ ಅಂತ. ಅದಕ್ಕೆ ಸರಿ ಉತ್ತರ ಬಂದು ಮೆಷಿನ್ ಲ್ಯಾಂಗ್ವೇಜ್ ಆಗುತ್ತೆ. ಇನ್ನು ಎರಡನೇ ಪೀಳಿಗೆಯಲ್ಲಿ ನಾವು ಅಸೆಂಬ್ಲಿ ಲ್ಯಾಂಗ್ವೇಜ್ಗಳನ್ನು ಯೂಸ್ ಮಾಡ್ತಾ ಬರ್ತೀವಿ. ಮುಂದಿನ ಪ್ರಶ್ನೆ, ದ ಪೀರಿಯಡ್ ಆಫ್ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ವಾಸ್ ಸ್ಟಾರ್ಟೆಡ್ ಫ್ರಮ್, ಅಂದರೆ ನಮಗೆ ಎರಡನೇ ಜನರೇಷನ್ ಕಂಪ್ಯೂಟರ್ಗಳು ಯಾವಾಗ ಶುರು ಆದವು? ನೋಡಿ, ಮೊದಲನೇದು 1940ರಿಂದ 1956ರಲ್ಲಿ ನಮಗೆ ಶುರುವಾಗ್ತಾ ಬರ್ತವೆ ಮೊದಲನೇ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್. ಎರಡನೇ ಜನ್ರೇಷನ್ ಕಂಪ್ಯೂಟರ್ ಇಲ್ಲಿಂದ ಶುರುವಾಗಿ 1963ರವರೆಗೆ ಇರುತ್ತೆ. ಅದಕ್ಕೆ ಸರಿ ಉತ್ತರ 1956ರಿಂದ 1963 ಆಗಿರುತ್ತೆ ಸ್ನೇಹಿತರೆ. ಇನ್ನು ಮೂರನೇ ಜನ್ರೇಷನ್, ಥರ್ಡ್ ಜನ್ರೇಷನ್ ನಮಗೆ 1964ರಿಂದ 1971ರವರೆಗೆ ಇರುತ್ತೆ. ಇನ್ನು ಫೋರ್ತ್ ಜನ್ರೇಷನ್ 1971ರಿಂದ ಪ್ರೆಸೆಂಟ್ ಈಗಲೂ ಸಹ ಇದನ್ನು ಸಹ ಚಾಲ್ತಿಯಲ್ಲಿ ಇರುತ್ತದೆ. ಇನ್ನು ಫಿಫ್ತ್ ಜನ್ರೇಷನ್ನು ಸಹ ಈಗಲೂ ಚಾಲ್ತಿಯಲ್ಲಿ ಇರುತ್ತದೆ ಸ್ನೇಹಿತರೆ. ಇವು ಇಂಪಾರ್ಟೆಂಟ್ ಆಗುತ್ತೆ. ಈ ಫಿಫ್ತ್ ಜನ್ರೇಷನಿಗೆ ಉದಾಹರಣೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಫುಲ್ ಫಾರ್ಮ್ ಎಲ್ಲರೂ ಸಹ ಓದಿರ್ತೀರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಉದಾಹರಣೆ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ,
ನೋಡಿ, ವಿಚ್ ಲ್ಯಾಂಗ್ವೇಜ್ ವಾಸ್ ಯೂಸ್ಡ್ ಬೈ ದಿ ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್, ಅಂದರೆ ಎರಡನೇ ಜನ್ರೇಷನಲ್ಲಿ ಯಾವ ಲ್ಯಾಂಗ್ವೇಜನ್ನು ನಾವು ಯೂಸ್ ಮಾಡ್ತಿದ್ವಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಆಗಿದೆ. ಎರಡನೇ ತಲೆಮಾರು ಕಂಪ್ಯೂಟರ್ಗಳು ಯಾವ ಭಾಷೆಯನ್ನು ಬಳಸ್ತಾ ಇದ್ವು ಅಂತ ಹೇಳಿದರೆ ಅದಕ್ಕೆ ಸರಿ ಉತ್ತರ ಬಂದು ಅಸೆಂಬ್ಲಿ ಲ್ಯಾಂಗ್ವೇಜ್ ಆಗಿರುತ್ತೆ ಸ್ನೇಹಿತರೆ. ಎಲ್ಲರೂ ಸಹ ಹೇಳಿದೆ ನಿಮಗೆ. ಓಕೆ, ಹಳೆ ಪ್ರಶ್ನೆಯಲ್ಲಿ ಸಹ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟೆ. ಹಾಗಾಗಿ ಇದು ಸರಿ ಉತ್ತರ ಬಂದು ನಿಮಗೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಆಗಿರುತ್ತೆ. ಇಲ್ಲಿ ನಮಗೆ ಎಕ್ಸಾಮಲ್ಲಿ ಡಿಫ್ರೆಂಟ್ ಪ್ರಶ್ನೆ ಕೇಳ್ತಾನೆ ನೋಡಿ. ಇಲ್ಲಿದೆ ನೋಡಿ, ಎಲ್ ಅಂದರೆ ಏನು, ಕಂಪ್ಯೂಟರ್ ಭಾಷೆಯಲ್ಲಿ ಅಂತ ಪ್ರಶ್ನೆ ಕೇಳ್ತಾನೆ. ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಅದಕ್ಕೆ ಅದೇ ಥರ HLL ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇವುಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಬೇರೆ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ. ಓಕೆ, ಈ ಪ್ರಶ್ನೆ ಬಗ್ಗೆನೂ ಆಲ್ರೆಡಿ ನಾನು ನಿಮಗೆ ಉತ್ತರ ತಿಳಿಸ್ಕೊಟ್ಟಿದ್ದೀನಿ. IC ಚಿಪ್ಸ್ ಯೂಸ್ಡ್ ಇನ್ ಕಂಪ್ಯೂಟರ್ಸ್ ಆರ್ ಮೇಡ್ ಅಪ್ ಆಫ್, ಅಂದರೆ ಕಂಪ್ಯೂಟರ್ಗಳಲ್ಲಿ ಬಳಸುವಂತಹ IC ಚಿಪ್ಗಳನ್ನು ಯಾವುಗಳಿಂದ ತಯಾರಿಸುತ್ತೇವೆ? ಸಿಲಿಕಾನಿಂದ ಇವು ನಾವು ತಯಾರಿಸ್ತೀವಿ ಸ್ನೇಹಿತರೆ. ಹೇಗೆ ಟ್ರಾನ್ಸಿಸ್ಟರ್ಗಳನ್ನು ನಾವು ಸೆಮಿಕಂಡಕ್ಟರ್ನಿಂದ ತಯಾರಿಸ್ತೀವಿ, ಸೆಮಿಕಂಡಕ್ಟರ್. ಓಕೆ, ಟ್ರಾನ್ಸಿಸ್ಟರ್ ಬಂದು ನಮಗೆ ಸೆಮಿಕಂಡಕ್ಟರಿಂದ ತಯಾರಿಸ್ತೀವಿ. ಅದೇ ಥರ IC ಚಿಪ್ಸ್ಗಳನ್ನು ನಾವು ಸಿಲಿಕಾನಿಂದ ತಯಾರಿಸ್ತಾ ಬರ್ತೀವಿ. ಇನ್ನು ಮುಂದಿನ ಪ್ರಶ್ನೆ. ಇನ್ನು ಒಂದು ಕಂಪ್ಯೂಟರ್ನಲ್ಲಿ ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿಗಳಂತ ಬರ್ತವೆ. ಅದರಲ್ಲಿ ಪ್ರೈಮರಿ ಮೆಮೊರಿ ಯಾವುಗಳನ್ನು ಒಳಗೊಂಡಿರುತ್ತದೆ? ಈ ಕೆಳಗಿನವುಗಳಲ್ಲಿ ಯಾವುಗಳನ್ನು ಒಳಗೊಂಡಿರುತ್ತದೆ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ರ್ಯಾಮ, ರೋಮ ಅಥವಾ ಎರಡೂ ಸಹ ಅಂತ ಕೇಳ್ತಾರೆ, ಅಥವಾ ಕ್ಯಾಶ್ ಮೆಮೊರಿನ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಬೋತ್ ರ್ಯಾಮ್ ಆ್ಯಂಡ್ ರ್ಯಾಮ್ ಆಗಿರುತ್ತೆ. ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ ಆಗಿರುತ್ತೆ. ಎಲ್ಲರೂ ಸಹ ತಿಳ್ಕೊಂಡಿರ್ತೀರ, ಹಾಗಾಗಿ ಇದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಇನ್ನು ಮುಂದಿನ ಕ್ಲಾಸಲ್ಲಿ ಮೆಮೊರಿ ಬಗ್ಗೆ ಅಂತ ಪ್ರಶ್ನೆಗಳು ಅಂತ ಬಂದಾಗ ಕಂಪ್ಲೀಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರ ರ್ಯಾಮ್ ಆ್ಯಂಡ್ ರೋಮ್ ಆಗಿರುತ್ತೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡಿ. ಇಲ್ಲಿ ಆಲ್ರೆಡಿ ಕೇಳಿದ್ದೀನಿ, ರ್ಯಾಮ್ ಫುಲ್ ಫಾರ್ಮ್ ಏನು, ಅಂದರೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ರ್ಯಾಮ್ ಅಂತ ಕೇಳಿದರೆ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಆಗಿರುತ್ತೆ ಸ್ನೇಹಿತರೆ. ಇದು ಇಂಪಾರ್ಟೆಂಟು, ತುಂಬಾ ನೆನಪಿರಬೇಕು. ಇನ್ನು ಮುಂದಿನ ಪ್ರಶ್ನೆ. ಓಕೆ, ಇಷ್ಟು ಸಹ ಇವತ್ತಿನ ಪ್ರಥಮ ಕ್ಲಾಸ್, ಅಂದರೆ ಕಂಪ್ಯೂಟರ್ನ ಮೊದಲನೇ ಕ್ಲಾಸ್ ಆಗಿರುತ್ತೆ. ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕಾಗುತ್ತೆ. ರ್ಯಾಮ್ ಒಂದು ಡ್ಯಾಶ್ ಆಗಿದೆ ಅಂತ ಕೇಳಿದರೆ ಅದು ವೋಲಟೈಲ ಟೆಂಪರರಿನ, ನಾನ್ ವೋಲಟೈಲ ಟೆಂಪರಿನ, ವೋಲಟೈಲ ಪರ್ಮನೆಂಟಾ ಅಥವಾ ನಾನ್ ವೋಲಟೈಲ ಪರ್ಮನೆಂಟಾ ಅಂತ ಪ್ರಶ್ನೆಗಳನ್ನು ಕೇಳಿದರೆ ಯಾವುದು ತಾತ್ಕಾಲಿಕ, ಯಾವುದು ಪರ್ಮನೆಂಟ್ ಮೆಮೊರಿ ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರವನ್ನು ನೀವು ಕಮೆಂಟ್ ಮಾಡಬೇಕು. ಈ ಥರ ಪ್ರಶ್ನೆಗಳಿಗೆ ನೀವು ಉತ್ತರಿಸ್ತಾ ಬಂದರೆ ನೀವು ಕಂಪ್ಯೂಟರ್ ನಾಲೆಡ್ಜ್ನಲ್ಲಿ ಪರ್ಫೆಕ್ಟ್ ಇದ್ದೀರಾ ಎಂದು ಅರ್ಥ. ಯಾಕಂದರೆ ಇಂಥ ಪ್ರಶ್ನೆಗಳೇ ಕೇಳೋದಿನ್ನ ಮಿಕ್ಕಿದ ಪ್ರಶ್ನೆಗಳು ಎಲ್ಲರೂ ಸಹ ಅಟೆಂಡ್ ಮಾಡ್ತಾರೆ. ಜಸ್ಟ್ ಒಂದು ವಾರ ಓದ್ಕೊಳ್ಳೋದ್ರೂ ಕಂಪ್ಯೂಟರು ಫುಲ್ ಫಾರ್ಮ್ಗಳಾಗಿರ್ಬೋದು, ಜನ್ರೇಷನ್ಸ್ ಆಫ್ ಕಂಪ್ಯೂಟರ್ಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಥರ ಈಸಿ ಪ್ರಶ್ನೆ, ಸಾಫ್ಟ್ವೇರ್ ಯಾವುದು, ಇನ್ಪುಟ್ ಯಾವುದು, ಔಟ್ಪುಟ್ ಯಾವುದು ಅಂತಲೂ ನೀವು ಈಸಿಯಾಗಿ ಉತ್ತರಿಸ್ತಾ ಬರ್ತೀರಾ. ಬಟ್ ಸ್ವಲ್ಪ ಡಿಫ್ರೆಂಟ್ ಲೆವೆಲಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಆವಾಗ ನಮಗೆ ಪರ್ಫೆಕ್ಟಾಗಿ ಆನ್ಸರ್ ಮಾಡಬೇಕಂದ್ರೆ ಸಬ್ಜೆಕ್ಟ್ ನಾಲೆಡ್ಜು ಇರಬೇಕಾಗುತ್ತೆ. ಇನ್ನು ವೋಲಟೈಲ್, ಟೆಂಪರರಿ, ನಾನ್ ವೋಲಟೈಲ್, ಪರ್ಮನೆಂಟ್ ಯಾವೆಲ್ಲ ಇದ್ದಾವೆ, ಯಾವೆಲ್ಲ ಮೆಮೊರಿಗಳನ್ನು ಮಾತ್ರ ಕರಿತೀವಿ ಅನ್ನೋದ್ರ ಬಗ್ಗೆ ನೀವು ಅಧ್ಯಯನ ನಡೆಸಬೇಕಾಗುತ್ತೆ. ಇದಕ್ಕೆ ಸರಿ ಉತ್ತರ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಮುಂದಿನ ತರಗತಿಯಲ್ಲಿ ಇವುಗಳ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಧನ್ಯವಾದಗಳು.